ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಇವತ್ತು ನಾನು ರಾಫ್ಟ್ ಮೋಟಾರ್ಸ್ ಅಥವಾ ಸೌತ್ ಇಂಡಿಯನ್ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ಗೆ ಬಂದಿದ್ದೀನಿ. ತುಂಬಾ ಜನ ಲಾಸ್ಟ್ ವಿಡಿಯೋದಲ್ಲಿ ಲೋಡರ್ಸ್ ಎಲೆಕ್ಟ್ರಿಕ್ ಸ್ಕೂಟರ್ಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಇವತ್ತು ಅದ್ರದೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ಬಿಡೋಣ. ಲೋಡರ್ಸ್ಗಳು ಯಾವ್ಯಾವ ತರ ಇದಾವೆ ಇಲ್ಲಿ ಅಂತ ಕಂಪ್ಲೀಟ್ ನಿಮ್ಗೆ ತೋರ್ಸೋಣ ಅಂತ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತು ಈ ವಿಡಿಯೋದಲ್ಲಿ ಲೋಡರ್ಸ್ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಯಾವ ತರ ಇದಾವೆ ಅಂತ ನೋಡೋಣ. ಇವೇ ನೋಡಿ, ರಾಫ್ಟ್ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ಅಥವಾ ಸೌತ್ ಇಂಡಿಯನ್ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ಅಲ್ಲಿ ಸಿಗ್ತಾ ಇರುವಂತ ಲೋಡರ್ಸ್ ಎಲೆಕ್ಟ್ರಿಕ್ ಸ್ಕೂಟರ್ಗಳು. ಇದು ನಿಮ್ಗೆ 3 ವೀಲರ್ ಸೇಮ್ ಒಳ್ಳೆ ಅಪ್ಪೆ ಆಟೋ ಅಥವಾ 3 ವೀಲರ್ ಆಟೋಗಳು ಬರುತ್ತಲ್ಲ ಆ ತರ ನಿಮ್ಗೆ ಇದು ಸಿಗುತ್ತೆ. ಜೊತೆಗೆ ನಿಮ್ಗೆ ಇಲ್ಲಿ 2 ವೀಲರ್ ಗಾಡಿ ಕೂಡ ಸಿಗುತ್ತೆ ಲೋಡರ್ಗಳು. ಸೊ ಮುಂದ್ಗಡೆ ನಿಮ್ಗೆ ನೋಡಿ ಐಟಮ್ಗಳು ಏನಾರ ಇಟ್ಕೋಬೇಕಾ, ಈ ತರ ಒಂದು ಕ್ಯಾರಿಯರ್ ಇರುತ್ತೆ. ಈ ಕ್ಯಾರಿಯರ್ ಒಳಗಡೆ ಐಟಮ್ ಇಟ್ಕೊಂಡು ಹೋಗ್ತಾ ಇರ್ಬೋದು. ಜೊತೆಗೆ ಸಿಲಿಂಡರ್ ಅಥವಾ ಮೂಟೆನ ಏನೇ ಇದ್ರು ಇಲ್ಲಿ ನೀವು ಇಟ್ಕೊಂಡು ಹೋಗ್ಬೋದು. ಮೊದಲು ಈ 2 ವೀಲರ್ ಲೋಡರ್ ಬಗ್ಗೆ ಮಾತಾಡೋದಾದ್ರೆ, ಈ 2 ವೀಲರ್ ಲೋಡರ್ ಬಂದು ನಿಮ್ಗೆ 90,000 ರೂಪಾಯಿಂದ ಸಿಗ್ತಾ ಇದೆ. ಒಂದ್ಸಲ ಚಾರ್ಜ್ ಮಾಡಿದ್ರೆ 100 ಕಿಲೋಮೀಟರ್ ರೇಂಜ್ ಕೊಡುತ್ತೆ. ಆಲ್ಮೋಸ್ಟ್ ಅರ್ಧ ಟನ್ ನೀವು ಲಗೇಜ್ ಹಾಕೊಂಡು ಓಡಾಡಕ್ಕೆ ಯೂಸ್ ಆಗುವಂತ ಗಾಡಿ ಇದು. ಸೊ ಮುಂದ್ಗಡೆ ನಿಮ್ಗೆ ಮೆಟಾಲಿಕ್ ಕ್ಯಾರಿಯರ್ ಕೊಟ್ಟಿದ್ದಾರೆ. ಏನಾರ ಲಗೇಜ್ ಇತ್ತು ಅಂದ್ರೆ, ಸಣ್ಣ ಪುಟ್ಟ ಐಟಮ್ಗಳು ಇತ್ತು ಅಂದ್ರೆ ಈ ಕ್ಯಾರಿಯರ್ ಒಳಗಡೆ ಇಟ್ಕೊಂಡು ಹೊಟ್ಟೋಗ್ಬೋದು. ಜೊತೆಗೆ ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಇದೆ. ಸೊ ಡಿಸ್ಕ್ ಬ್ರೇಕ್ ಜೊತೆಗೆ ವೀಲ್ ನ ಕೊಟ್ಟಿದ್ದಾರೆ, ಟ್ಯೂಬ್ಲೆಸ್ ಟೈರು ಅಂಡ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇಲ್ಲಿದೆ. ಮತ್ತೆ LED ಲೈಟ್ ನ ಕೊಟ್ಟಿದ್ದಾರೆ. ಸೈಡ್ ಅಲ್ಲಿ ಇಲ್ಲಿ ಮೆಟಾಲಿಕ್ ಕಬ್ಬಿಣದು ಗಾರ್ಡ್ಗಳನ್ನ ಕೊಟ್ಟಿದ್ದಾರೆ. ಅಕಸ್ಮಾತ್ ಗಾಡಿ ಏನಾರ ಲೋಡ್ ಹಾಕೊಂಡು ಹೋಗ್ತಾ ಇರ್ತೀವಿ, ದಬ್ಬಾಕೊಬಿಡ್ತು ಅಂದ್ರೆ ತರಿಬೇಕಲ್ಲ, ಅದಕ್ಕೆ ಅಂತಾನೆ ಕಬ್ಬಿಣದು ಸ್ಟ್ರೆಂತ್ ಇರುವಂತ ಮೆಟೀರಿಯಲ್ ನ ಯೂಸ್ ಮಾಡಿ ಗಾರ್ಡ್ ನ ಮಾಡಿದ್ದಾರೆ. ಅಂಡ್ ಇಲ್ಲಿ ನಿಮಗೆ ಏನಾರ ಲಗೇಜ್ ಹಾಕೊಂಡು ಹೋಗ್ಬೇಕು ಅಂದ್ರೆ, ಚೀಲನೋ ಅಥವಾ ಸಿಲಿಂಡ್ರೋ ಅಥವಾ ಸಣ್ಣ ಪುಟ್ಟ ಏನಾರ ಐಟಮ್ಗಳನ್ನ ಇಟ್ಕೊಂಡು ಹೋಗ್ಬೇಕು ಅಂತ ಅನ್ನೋದಾದ್ರೆ ಆರಾಮಾಗ ಇಲ್ಲಿ ಇಟ್ಕೊಂಡು ಹೋಗ್ಬೋದು. ಸೊ ಇಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ 2 ಅಡಿ ಸ್ಪೇಸ್ ಇದೆ. 2-3 ಕ್ಯಾನ್ಗಳನ್ನ ಇಟ್ಕೊಂಡು ಹೊಟ್ಟೋಗ್ಬೋದು. ಇನ್ನು ಸೀಟ್ ಬಂದು ನಿಮ್ಗೆ ಇದು ಸೇಮ್ ನಿಮ್ಗೆ TVS ಎಲ್ಲ ನೋಡಿದಿರಲ್ಲ ಆ ತರ ಸೀಟ್ ಆಪ್ಷನ್ ಸಿಗುತ್ತೆ. ಕುಶನಿಂಗ್ ಬಂದು ಈ ತರ ಕುಶನಿಂಗ್ ಇದೆ. ಸೊ ಒಳ್ಳೆ ಕುಶನಿಂಗ್ ಅಂತ ಅನ್ಬೋದು. ಜೊತೆಗೆ ಇಲ್ಲಿ ಒಂದಷ್ಟು ಸ್ಟೋರೇಜ್ ಸ್ಪೇಸ್ ನ ಕೂಡ ಕೊಟ್ಟಿದ್ದಾರೆ. ಸೊ ಏನಾರ ಸಣ್ಣ ಪುಟ್ಟ ಡಾಕ್ಯುಮೆಂಟ್ಸ್ ಅಂದ್ರೆ ಇತ್ತು ಅಂದ್ರೆ ಇಲ್ಲಿ ಇಟ್ಕೋಬಹುದು. ಅದು ಬಿಟ್ರೆ ಇಲ್ಲೂ ಕೂಡ ಕುಶನಿಂಗ್ ಇರುವಂತ ಸೀಟ್ ನ ಕೊಟ್ಟಿದ್ದಾರೆ. ಜೊತೆಗೆ ಈ ಸೀಟ್ ಇನ್ನೊಂದು ವಿಶೇಷತೆ ಏನಂದ್ರೆ, ಈ ಸೀಟ್ ಅಂದ್ರೆ ಈ ತರ 1 2 ಈ ತರ ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು. ಜೊತೆಗೆ ಇದು ನಿಮ್ಗೆ ಬೇಡ, ಜಸ್ಟ್ ಇದ್ ಮಾತ್ರ ಸಾಕು ನಿಮ್ಗೆ ಸೀಟು ಅನ್ನೋದಾದ್ರೆ ಇದನ್ನ ಹಿಂಗ್ ಒಳಗಡೆ ಹಾಕ್ಬಿಟ್ಟು ಮುಗ್ದಾಯ್ತು. ಸೊ ನೋಡಿ ಇವಾಗ ಹೆಂಗೆ ಈ ತರ ಲುಕ್ ಇದೆ. ಇಲ್ಲ ನನಗೆ ಆ ತರ ಬ್ಯಾಕ್ ರೆಸ್ಟ್ ಬೇಕು ಅಂತ ಅನ್ನೋದಾದ್ರೆ, ಬ್ಯಾಕ್ ರೆಸ್ಟ್ ಬೇಕು ಅಂದಾಗ ಈ ತರ ಬ್ಯಾಕ್ ರೆಸ್ಟ್ ನ ಹಾಕೊಂಡು ಹಿಂಗೆ ಇಟ್ಕೊಂಡು ಓಟೋಗ್ಬೋದು. ಗಾಡಿ ಎಲ್ಲೇ ನೋಡಿದ್ರು ಮೆಟಾಲಿಕ್. ಸೊ ಎಲ್ಲೂ ನಿಮ್ಗೆ ಪ್ಲಾಸ್ಟಿಕ್ ಕಾಣಿಸಲ್ಲ. ಜೊತೆಗೆ ಕಾಯಿಲ್ ಸಸ್ಪೆನ್ಷನ್ ಬಂದು 3 ಇದೆ ಹಿಂದೆ. ಅಂದ್ರೆ ನಾನು ಹೇಳಿದೆ ನಿಮ್ಗೆ ಅರ್ಧ ಟನ್ ಗಂಟ ಲೋಡ್ ಹಾಕ್ಬೋದು ಅಂತ. ಲೋಡ್ ಹಾಕ್ದ್ಮೇಲೆ ನಮ್ಗೆ ಗಾಡಿ ತಡಿಬೇಕಲ್ವಾ, ತಡಿಬೇಕು ಅಂದ್ರೆ ಸಸ್ಪೆನ್ಷನ್ ಚೆನ್ನಾಗಿರ್ಬೇಕು. ಸೊ 3 ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಒಂದ್ ಸೈಡ್ ಅಲ್ಲಿ ಈ ಕಡೆ 3 ಅಂಡ್ ಈ ಸೈಡ್ ಅಲ್ಲಿ 3 ಕೊಟ್ಟಿದ್ದಾರೆ. ಸೊ 3 ಸಸ್ಪೆನ್ಷನ್ ಕಾಯಿಲ್ ಸಸ್ಪೆನ್ಷನ್ಸ್ ಕೊಟ್ಟಿದ್ದಾರೆ. ಸೊ ಇದರಿಂದನೇ ನಮ್ಗೆ ಜಾಸ್ತಿ ಲೋಡ್ ಆಗ್ತಾರೂ ಏನು ತೊಂದರೆ ಆಗಲ್ಲ. ಅಂಡ್ ಫುಟ್ ರೆಸ್ಟ್ ಬಂದು ಮೆಟಾಲಿಕ್. ಸೊ ಯಾವ್ದು ನಮ್ಗೆ ಇಲ್ಲಿ ಪ್ಲಾಸ್ಟಿಕ್ ಅನ್ನೋದೇ ಕಾಣಿಸ್ತಾ ಇಲ್ಲ. ಕಂಪ್ಲೀಟ್ ಮೆಟಾಲಿಕ್, ತುಂಬಾ ವೈಡ್ ಆಗಿರುವಂತ ಫುಟ್ ರೆಸ್ಟ್ ನ ಕೊಟ್ಟಿದ್ದಾರೆ. ಅಕಸ್ಮಾತ್ ನಾವೇನಾರ ಲೋಡ್ ಹಾಕೋತೀವಿ, ಲೋಡ್ ಹಾಕೊಂಡಾಗ ಕಾಲ್ ಇಟ್ಕೊಳಕ್ಕೆ ಕರೆಕ್ಟ್ ಆಗ ಗ್ರಿಪ್ ಸಿಗ್ಬೇಕಲ್ಲ, ಅದಕ್ಕೆ ಅಂತಾನೆ ಈ ತರ ಫುಟ್ ರೆಸ್ಟ್ ನ ಕೊಟ್ಟಿದ್ದಾರೆ. ಮತ್ತೆ ಈ ಗಾಡಿ ನಮ್ಗೆ ಇಲ್ಲಿ ಸೆಂಟರ್ ಸ್ಟ್ಯಾಂಡ್ ಇದೆ, ಮತ್ತೆ ಈ ಸೈಡು ಸ್ಟ್ಯಾಂಡ್ ಇದೆ. ಜೊತೆಗೆ ಈ ಸೈಡ್ ಕೂಡ ಸ್ಟ್ಯಾಂಡ್ ಬರುತ್ತೆ. ಸೊ 2 ಸ್ಟ್ಯಾಂಡ್ ಬರುತ್ತೆ. ಜೊತೆಗೆ ಇಲ್ಲೂ ಕೂಡ ಫುಟ್ ರೆಸ್ಟ್ ಬರುತ್ತೆ. ಇಲ್ಲೊಂದು ಫುಟ್ ರೆಸ್ಟ್ ಇದೆ. ಸೊ ತುಂಬಾ ಆಪ್ಷನ್ಸ್, ತುಂಬಾ ಕಸ್ಟಮೈಸ್ ಆಗಿ ಒಂಥರ ಹೆಂಗೆ ಅಂದ್ರೆ, ಹಳ್ಳಿಲಿ ನಾನು ಲಗೇಜ್ ಹಾಕೊಂಡು ಓಡಾಡಕ್ಕೆ ಅಥವಾ ನಾನು ಒಂದ್ ಸ್ವಲ್ಪ ಕೊರಿಯರ್ ಕೆಲಸ ಮಾಡ್ತಾ ಇದೀನಿ, ಅದಕ್ಕೆ ಒಂದ್ ಸ್ವಲ್ಪ ಒಂದು ಗಾಡಿ ಬೇಕು ಅಂತ ಅನ್ನೋರು ಈ ಗಾಡಿಗಳನ್ನ ಟ್ರೈ ಮಾಡ್ಬೋದು. ಗಾಡಿ ಕೀ ಬಂದು ಈ ತರ ಇದೆ ನೋಡಿ. ಸೊ ನಾರ್ಮಲ್ ಸಿಂಪಲ್ ಆಗಿರುವಂತ ಕೀನೇ, ಬಟ್ ನಿಮ್ಗೆ ಈ ಗಾಡಿಲಿ NFC ಕಾರ್ಡ್ ಸಿಗುತ್ತೆ, ಮತ್ತೆ ರಿಮೋಟ್ ಬಟನ್. ಅಂದ್ರೆ ನಾವು ಗಾಡಿನ ಜಸ್ಟ್ ಕೀ ಮಾತ್ರ ಅಲ್ಲ, NFC ಕಾರ್ಡ್ನ ಜಸ್ಟ್ ಹಿಂಗೆ ನೋಡಿ ಹಿಂಗ್ ಟ್ಯಾಪ್ ಮಾಡಿದ್ರೆ ಸಾಕು ಆಫ್ ಆಗೋಯ್ತು. ತಿರ್ಗಾ ಮತ್ತೆ ಟ್ಯಾಪ್ ಮಾಡಿದ್ರೆ ಆನ್ ಆಯ್ತು. ಅದೇ ತರ ರಿಮೋಟ್ ಇದೆ. ರಿಮೋಟ್ ನೆಕ್ಸ್ಟ್ ನಿಮ್ದು ಸ್ವಲ್ಪ ಯೂಸೇಜ್ ಸ್ವಲ್ಪ ಜಾಸ್ತಿ ಲೋಡ್ ಹಾಕೊಂಡೆಲ್ಲ ಓಡಾಡ್ತೀರಾ, 500 kg ಎಲ್ಲ ಸಾಕಾಗಲ್ಲ, 500 kg ಗಿಂತ ಜಾಸ್ತಿ ಲೋಡ್ ಹಾಕ್ತೀನಿ, ಸ್ವಲ್ಪ ಬೇರೆ ತರ ಲೋಡರ್ ಗಾಡಿಗಳು ಬೇಕಾ, ಅದು ಕೂಡ ಇದೆ. ಇಲ್ಲಿ ನೋಡಿ, ಇದು 3 ವೀಲರ್ ಲೋಡರು. ಸೊ ನಿಮ್ಗೆ ಇದು ಯಾವ ತರ ಅಂದ್ರೆ,
ಸೊ ಟಾಟಾ ಏಸ್ ಮತ್ತೆ ಅಪ್ಪೆ ಆಟೋಗಳೆಲ್ಲ ನೋಡಿದ್ರಲ್ಲ ಆ ತರ ಇರುವಂತ ಗಾಡಿ ಇದು. ಈ ಗಾಡಿಗೆ ನೀವು ಆಲ್ಮೋಸ್ಟ್ 700 kg ತೂಕ ಹಾಕ್ಬೋದು. ಸೊ 700 kg ತೂಕ ಅಂದ್ರೆ ಲಿಟ್ರಲಿ 3/4 ಟನ್ನು. ಸರ್ಕ್ಯುಲರ್ ಆಗಿ ಒಂದು DRL ನ ಕೊಟ್ಟಿದ್ದಾರೆ, ಇಲ್ಲಿ ಲೈಟ್ ನ ಕೊಟ್ಟಿದ್ದಾರೆ ಒಂದು, ಅಂಡ್ ಸಸ್ಪೆನ್ಷನ್ ನೋಡಿ ಡಿಫ್ರೆಂಟ್ ಆಗಿಲ್ವಾ ಇದು. ಸೊ ಒಂದು ಕಾಯಿಲ್ ಸಸ್ಪೆನ್ಷನ್ ವಿತ್ ಟೆಲಿಸ್ಕೋಪಿಕ್, ಸ್ವಲ್ಪ ಯುನೀಕ್ ಆಗಿರುವಂತ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸ್ಟ್ರೆಂತ್ ವೈಸ್ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ನೆಕ್ಸ್ಟ್ ಹಿಂಗೆ ನೋಡಿ ಇಲ್ಲಿ ಗಾರ್ಡ್ನ ನೋಡ್ಬೋದು, ಮೆಟಾಲಿಕ್ ಗಾರ್ಡ್ನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಅಕಸ್ಮಾತ್ ಗಾಡಿ ದಬಾ ಕೊಟ್ಟು ಅಂತ ಅಂದ್ರೂ ಸೇಫ್ ಆಗಿರ್ಬೇಕಲ್ಲ, ಅದಕ್ಕೋಸ್ಕರ. ಸೊ ಇಲ್ಲೂ ಮೆಟಾಲಿಕ್ ಇದೆ ಅಂಡ್ ಇದು ಎಲ್ಲ ಮೆಟಾಲಿಕ್. ಸೊ ಜೊತೆಗೆ ಬ್ರೇಕ್ ಇಲ್ಲಿದೆ ಅಂಡ್ ಹ್ಯಾಂಡ್ ಬ್ರೇಕ್ ಇಲ್ಲಿ ಕೊಟ್ಟಿದ್ದಾರೆ. ಅದು ಬಿಟ್ರೆ ಇಲ್ಲಿ ಒಂದಿಬ್ರು ಆರಾಮಾಗಿ ಕುಂತ್ಕೋಬಹುದು. ಸೊ ಸೇಮ್ ಆಟೋ ಸೀಟ್ ಹೆಂಗಿರುತ್ತದೆ ಆ ತರ ಸೀಟ್ ಕೊಟ್ಟಿದ್ದಾರೆ. ಹಿಂದೆ ಕುಶನಿಂಗ್, ಬ್ಯಾಕ್ ಸಪೋರ್ಟ್ ಕೂಡ ಇದೆ. ಅಂಡ್ ಇಲ್ಲಿ ನೋಡಿ ಕ್ಯಾರಿಯರ್ ಯಾವ ತರ ಇದೆ, ಕಂಪ್ಲೀಟ್ ಮೆಟಾಲಿಕ್. ಏನಂದ್ರೆ ಎಕ್ಸ್ಟ್ರಾ ಸಪೋರ್ಟ್ ಏನಿದೆ ಹಿಂಗ್ ಬಿಡಿಕೊಳ್ಳೋದು, ಇದನ್ನ ನಾವು ರಿಮೂವಬಲ್ ಅಥವಾ ಫೋಲ್ಡಬಲ್ ನೋಡಿ ಹಿಂಗ್ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಆರಾಮಾಗ ಎಷ್ಟು ಲಗೇಜ್ ಬೇಕಾದ್ರೂ ಹಾಕೊಂಡು ಹೋಗ್ಬೋದು. ಎಕ್ಸಾಂಪಲ್ ಇವಾಗ ನಾವು ತರಕಾರಿ ಮೂಟೆನ ಅಥವಾ ಮಾರ್ಕೆಟ್ ನಡೆಸ್ತಾ ಇರ್ತೀವಿ, ಸೂಪರ್ ಮಾರ್ಕೆಟ್, ಅದಕ್ಕೆ ರೇಷನ್ ಗಿಷನ್ ಹಾಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಸ್ವಲ್ಪ ನಂಗೆ ಸಾಕಾಗಲ್ಲ ನೋಡಿ, ಹಿಂಗ್ ಮಡ್ಸ್ಬಿಟ್ರೆ ನನಗೆ ಈ ತರ ಸ್ಪೇಸ್ ಸಾಕಾಗಲ್ಲ, ಸ್ವಲ್ಪ ಅಗಲ ಇರಬೇಕು ಇನ್ನ ಐಟಮ್ ಹಾಕೊಂಡೋಕೆ ಅಂತ ಅನ್ನೋರು ಇದನ್ನ ಜಸ್ಟ್ ಹಿಂಗೆ ಫೋಲ್ಡ್ ಮಾಡ್ಬಿಟ್ಟು ಹಾಕೊಂಡು ಹೋಗ್ಬೋದು. ಈ ತರ ಆಪ್ಷನ್ ಕೊಟ್ಟಿದ್ದಾರೆ. ಅಂಡ್ ವೀಲ್ ಬಂದು ನಿಮ್ಗೆ ಇಲ್ಲಿ 12 ಇಂಚ್ ವೀಲ್ ಕೊಟ್ಟಿದ್ದಾರೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಜೊತೆಗೆ ಈ ಗಾಡಿ ನಮ್ಗೆ ಸಿಗ್ತಾ ಇರೋ ಸಸ್ಪೆನ್ಷನ್ ಆಗುತ್ತಾ ರೇರ್ ಅಲ್ಲಿ ಲೀಫ್ ಸಸ್ಪೆನ್ಷನ್. ಈ ಟ್ರಕ್ಕು, ಲಾರಿಗಳು, ಆಟೋಗಳಲ್ಲಿ ನಾವು ಯಾವ ತರ ನೋಡ್ತೀವಿ ಸಸ್ಪೆನ್ಷನ್, ಲೀಫ್ ಸಸ್ಪೆನ್ಷನ್ ಅದನ್ನ ಕೊಟ್ಟಿದ್ದಾರೆ. ಇವಾಗ ಗಾಡಿನ ಓಡಿಸಿ ಯಾವ ತರ ಇದೆ ಅಂತ ನೋಡೋಣ ಬನ್ನಿ. ಸೊ ಮೊದಲೇ ಸಲ ಒಂದು ಈ ತರ ಲೋಡರ್ 3 ವೀಲರ್ನ ಓಡಿಸ್ತಾ ಇರೋದು. ಇದು ಓಡಿಸೋದು ತುಂಬ ಸಿಂಪಲ್ ಕೀ ಇರುತ್ತೆ. ಈ ಕೀನ ನಾವು ಹಾಕಿ ಆನ್ ಮಾಡಿ ಆ್ಯಂಡ್ ಹ್ಯಾಂಡ್ ಬ್ರೇಕ್ ಇರುತ್ತೆ. ಈ ಗಾಡಿಗೂ ಹ್ಯಾಂಡ್ ಬ್ರೇಕ್ನ ಇಳಿಸಿ ನೋಡಿ, ಬ್ರೇಕ್ ಹಿಡಿದು ಹಿಂಗೆ ಬಿಟ್ರೆ ಹೋಯ್ತು ಅಷ್ಟೇ. ಫಸ್ಟ್ ಟೈಮ್ ಓಡಿಸೋದ್ರಿಂದ ಈ ಗಾಡಿನ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಇದೆ, ಯಾಕೆಂದರೆ 3 ವೀಲರ್ ಅಲ್ವಾ, ಆದ್ರಿಂದ ಸ್ವಲ್ಪ ಟೆಕ್ನಿಕಲಿ ಬ್ಯಾಲೆನ್ಸ್ ಮಾಡಿಕೊಂಡು ನೀಟಾಗಿ ಈ ಗಾಡಿನ ಒಂದ್ಸಲ ಓಡಿಸಿದ್ರೆ ಆಮೇಲೆ ನಾವು ನೆಕ್ಸ್ಟ್ ಓಡಿಸ್ತಾ ಅಭ್ಯಾಸ ಹೋಗುತ್ತೆ. ಆಪ್ರೇಟಿಂಗ್ ಮಾತ್ರ ತುಂಬ ಸಿಂಪಲ್ಲು, ಬಟ್ ಏನಂದರೆ ವೀಲ್ ಬ್ಯಾಲೆನ್ಸಿಂಗು, ಹಿಂದೆ 2 ವೀಲ್ ಇರುತ್ತಲ್ಲ, ಆ ಬ್ಯಾಲೆನ್ಸಿಂಗ್ ಮಾಡೋದು ಸ್ವಲ್ಪ ನೋಡ್ಕೋಬೇಕು. ಎಸ್ಪೆಷಲಿ ಈ ಮೇನ್ ರೋಡಲ್ಲಿ ಏನಾರ ನಾವು ಹೋಗ್ತೀವಿ ಅಂದರೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ನಾರ್ಮಲ್ 2 ವೀಲರ್ ಥರ ಅಂತೆಲ್ಲ ಹೋಗೋಕ್ಕಾಗಲ್ಲ. ಸೊ ಸ್ವಲ್ಪ ಅಭ್ಯಾಸ ಆಗೋವರೆಗೂ ಎಲ್ಲೂ ಜನರು ಜಾಸ್ತಿ ಓಡಾಡದಿರೋ ಜಾಗದಲ್ಲಿ, ಸ್ವಲ್ಪ ಫೀಲ್ಡ್ ಅಂತ ಜಾಗಗಳೆಲ್ಲ ಓಡಾಡಿ ಅಭ್ಯಾಸ ಮಾಡಿಕೊಂಡು ನೆಕ್ಸ್ಟ್ ಮೇನ್ ರೋಡಲ್ಲಿ ಓಡಾಡಿದ್ರೆ ಒಳ್ಳೆಯದು. ಪಿಕಪ್ ವೈಸು, ಸ್ಪೀಡ್ ವೈಸು ತುಂಬಾ ಚೆನ್ನಾಗಿದೆ. ಪರ್ಸ್ನಲಿ ನನಗಂತೂ ಇಷ್ಟ ಆಯಿತು. ಒಳ್ಳೆ ಪಿಕಪ್ ಇರೋವಂಥ ಗಾಡಿನೇ. ಇನ್ನು ಬಿಲ್ಡ್ ಕ್ವಾಲಿಟಿಲಂತೂ ಮಾತಾಡೋದು ಬೇಡ, ಒಳ್ಳೆ ಬಿಲ್ಡ್ ಕ್ವಾಲಿಟಿನೇ ಮೇಂಟೈನ್ ಮಾಡಿದ್ದಾರೆ ಇದು ಕೂಡ. ಆ್ಯಂಡ್ ಸ್ಪೀಡ್ ವೈಸು ಇದು ನಾನ್ ರಿಜಿಸ್ಟ್ರೇಷನ್ ಗಾಡಿ, ಸೊ ಲೋ ಸ್ಪೀಡ್ ಇರುತ್ತೆ. ಪಿಕಪ್ ಮಾತ್ರ ಸಖತ್ತಾಗಿರುತ್ತೆ. ಸೊ ಓವರಾಲ್ ಆಗಿ ನೀವೇನಾರ ಲಗೇಜ್ ಹಾಕ್ಕೊಂಡು ಓಡಾಡೋಕ್ಕೆ ಯಾವ್ದಾರ ಒಂದು ಎಲೆಕ್ಟ್ರಿಕ್ ಲೋಡರ್ ಯಾವ್ದಾರ ಬೇಕು ಅಂತ ಏನಾರ ನೋಡ್ತಾ ಇದ್ದೀರಾ ಅಂದರೆ ಈ ಒಂದು ಗಾಡಿನ ನೋಡ್ಬೋದು. ಇನ್ನು ಪ್ರೈಸ್ ವೈಸು ಈ ಗಾಡಿ 1,20,000 ರೂಪಾಯಿಂದ ಸಿಗ್ತಾ ಇದೆ. ನೀವೇನಾರ ಬೇಸ್ ವೇರಿಯಂಟು 100 ಕಿಲೋಮೀಟರ್ ರೇಂಜ್ ಇರುವಂಥ ವೇರಿಯಂಟ್ ಹೋಗ್ತೀರಾ ಅಂದರೆ, ಇಲ್ಲ ನಿಮ್ಗೆ ಇನ್ನೂ ರೇಂಜ್ ಬೇಕು ಅನ್ನೋದಾದ್ರೆ ಜಾಸ್ತಿ ರೇಂಜ್ ಇರುವಂಥ ವೇರಿಯಂಟ್ ಕೂಡ ನಿಮಗೆ ಸಿಗುತ್ತೆ. ಬ್ಯಾಟ್ರಿ ಮೇನ್ ಆಗಿ ಬ್ಯಾಟ್ರಿ ಒಂದು ಚೇಂಜ್ ಮಾಡ್ಕೋಬೇಕು. ನೀವು ಯಾವ ರೇಂಜ್ ಹೋಗ್ತೀರಾ ಅದ್ರ ಮೇಲೆ ನಿಮಗೆ ಪ್ರೈಸು ಡಿಪೆಂಡ್ ಆಗುತ್ತೆ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಹೋಪ್ ನಿಮಗೆ ಈ ಒಂದು ಲೋಡರ್ ಎಲೆಕ್ಟ್ರಿಕ್ ಸ್ಕೂಟರ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವೇನಾರ ಲಗೇಜ್ ಹಾಕ್ಕೊಂಡು ಮನೆ ಹತ್ರ ಓಡಾಡೋಕ್ಕೆ ಯಾವ್ದಾರ ಒಂದು ಗಾಡಿ ಬೇಕು ಅಂತ ಏನಾರ ನೋಡ್ತಾ ಇದ್ದೀರಾ ಅಂದರೆ ಒಂದ್ಸಲ ರಾಫ್ಟ್ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ನ ವಿಸಿಟ್ ಮಾಡಿ ಈ ಒಂದು ಗಾಡಿನ ಚೆಕ್ಔಟ್ ಮಾಡಿ. ಸೊ ಜಾಸ್ತಿ ಡೀಟೇಲ್ಸ್ಗೆ ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ ಎಂಕ್ವೈರಿ ಮಾಡಿ ಟೆಸ್ಟ್ ಡ್ರೈವ್ ಯಾವ ಥರ ಇರುತ್ತೆ ನೋಡಿ, ಕ್ವಾಲಿಟಿ ಎಲ್ಲ ಓಕೆ ಅಂತ ಅನಿಸ್ಮೇಲೆ ತಗೊಳ್ಳಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಇದೆ. ಹೇಗಿತ್ತು ವಿಡಿಯೋ, ಹೇಗಿತ್ತು ಗಾಡಿ, ಕಮೆಂಟ್ ಮಾಡಿ.